ಲೀಗಲ್ ಆಗಿ ಏನ್ ಫಾರ್ಮಾಲಿಟೀಸ್ ಇದು ಅದೆಲ್ಲ ಮುಗಿಸಿ ಭೈರವಿ ಹತ್ರ ನಾನು ಮಾತಾಡ್ತೀನಿ. ನೀವು ಫ್ರೀ ಆಗಿದ್ದಾಗ ನನಗೆ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಮಗಳೇ. ಏನೋ ಮಾತಾಡಕ್ ಬಂದಿರೋ ಹಾಗಿದೆ. ನಿಮಗ್ ನಾನು ಹೇಳ್ದೆ ಇದ್ರು ಕೂಡ ಎಲ್ಲ ಗೊತ್ತಾಗುತ್ತೆ ಅಲ್ವಾ? ಅಪ್ಪ ಮಗಳ ಬಾಂಡಿಂಗ್ ಅಂದ್ರೆ ಇದೆ. ಎಮೋಷನ್ಸ್ ಆರ್ ಈಸಿಲಿ ಕನೆಕ್ಟೆಡ್, ನಾಟ್ ವರ್ಡ್ಸ್. ಆದ್ರೂ ಡ್ಯಾಡ್, ನೆನ್ನೆ ಬರ್ಡೇ ಪಾರ್ಟಿಲಿ ನೀವು ಎಲ್ಲರ ಮುಂದೆ ನಿಮ್ ಬಿಸ್ನೆಸ್ ನಾನ್ ನೋಡ್ಕೋತೀನಿ ಅಂತ ಅನೌನ್ಸ್ ಮಾಡಬಾರ್ದಾಗಿತ್ತು. ಯಾಕೆ? ಇದರಿಂದ ನಮ್ ಬಿಸ್ನೆಸ್ಸಿಗೆ ತುಂಬಾ ತೊಂದರೆಗಳಾಗುತ್ತೆ ಅಂತ ನನಗನ್ನಿಸ್ತಿದೆ ಡ್ಯಾಡ್. ಈ ಧರ್ಮೇಂದ್ರ ದಿವಾನ್ ಯಾವುದೇ ರೀತಿ ತಪ್ಪು ನಿರ್ಧಾರ ತಗೊಳ್ಳಲ್ಲ ಅಂತ ನಿನಗೆ ಗೊತ್ತಲ್ಲಮ್ಮ. ಆದ್ರೂ ಈ ವಿಷಯದಲ್ಲಿ ನೀವು ತಪ್ಪು ಮಾಡಿದ್ರಿ ಅಂತ ಅನ್ನಿಸ್ತಿದೆ ಡ್ಯಾಡ್. ನೋ ನೋ, ನನ್ನ ಮಗಳು ಇದೆಲ್ಲ ನಿಭಾಯಿಸ್ತಾಳೆ. ಅವಳು ಕೇಳಿದೆಲ್ಲ ಸಾಧ್ಯ. ಇದೆಲ್ಲ ಯೋಚನೆ ಮಾಡಿನೇ ನಾನು ಈ ನಿರ್ಧಾರ ತಗೊಂಡಿದ್ದು. ನಿಮಗಿರೋ ಟ್ಯಾಲೆಂಟು ನನಗ್ ಎಲ್ಲಿದೆ ಡ್ಯಾಡ್? ಯಾರನ್ನ ಹೇಗ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ದಾರಿನ ನಾವು ಕಂಡ್ಕೋಬೇಕು. ನಿನ್ನಿಂದ ಸಾಧ್ಯ ಆಗಲ್ಲ ಅನ್ನೋದು ಏನೂ ಇಲ್ಲ, ಎಲ್ಲಾನು ಸಾಧ್ಯ. ಬಟ್ ನೀ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕು, ಎಫರ್ಟ್ಸು ಎಲ್ಲ ಓಕೆ ಡ್ಯಾಡ್. ಆದ್ರೆ ನಮ್ ಕಾಂಪಿಟೇಟರ್ಸ್ ಇದಾರಲ್ಲ, ಅವ್ರ ಬರೀ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಲ್ಲ, ಸಂಬಂಧಗಳನ್ನ ಬುಡಮೇಲ್ ಮಾಡಕ್ ನೋಡ್ತಾರೆ. ದೇ ಆರ್ ಕ್ರಿಮಿನಲ್ಸ್. ಮೊದಲು ಇದೆಲ್ಲ ಮನಸ್ಸಿನಿಂದ ತೆಗೆದುಹಾಕು. ನಿನ್ ಮುಂದೆ ಯಾರೇ ಕಾಂಪಿಟಿಷನ್ ಬಂದ್ರು ನಿಲ್ಲಕ್ಕಾಗಲ್ಲ. ನಿನ್ ಸ್ಟ್ರೆಂತ್ ಏನು ಅಂತ ನನಗೊತ್ತು ಮಗಳೇ. ನಿಮ್ ಭರವಸೆನೇ ನನಗ್ ಶಕ್ತಿ ಡ್ಯಾಡ್. ಇಷ್ಟು ದೊಡ್ಡ ಜವಾಬ್ದಾರಿನ ಹೊರೋದಕ್ಕೆ ನಾನ್ ಶಕ್ತಳೋ ಅಲ್ವಾ ನನಗ್ ಗೊತ್ತಿಲ್ಲ. ಆದ್ರೆ ನಿಮ್ ನಂಬಿಕೆನ ಉಳಿಸ್ಕೊಳ್ಳೋದಿಕ್ ನಾನ್ ಟ್ರೈ ಮಾಡ್ತೀನಿ. ಅಷ್ಟಾದ್ರೆ ಸಾಕಮ್ಮ. ಹಲೋ ಹಲೋ ಮೇಡಮ್, ಗಾಯತ್ರಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಇಲ್ಲೇ ಜೆಎಚ್ಎಲ್ ಅವ್ರನ್ನ ಅಡ್ಮಿಟ್ ಮಾಡಿದೀವಿ. ಅವ್ರು ನಿಮ್ಮನ್ನ ನೋಡ್ಬೇಕಂತೆ. ಅವರೇ ನಿಮ್ ಫೋನ್ ನಂಬರ್ ಕೊಟ್ಟಿದ್ದು. ಏನ್ ಹೇಳ್ತಿದ್ದೀರಾ ನೀವು? ಹೌದು ಮೇಡಮ್, ಬೇಗ ಬರ್ಬೋದಾ? ಓಕೆ ಓಕೆ, ನಾನು ಈಗ್ಲೇ ಬರ್ತೀನಿ. ಯಾರ್ದಮ್ಮ ಕಾಲು? ಡ್ಯಾಡ್ ಅದು ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಏನ್ ವಿಷಯ? ನಾನ್ ಬಂದ್ಮೇಲೆ ಎಲ್ಲ ಹೇಳ್ತೀನಿ ಡ್ಯಾಡ್. ಬಾಯ್. ಸಡನ್ ಆಗಿ ಏನಾಯ್ತು ಇವ್ರಿಗೆ? ಕಾಲ್ ಬಂದ ತಕ್ಷಣ ಪ್ಯಾನಿಕ್ ಆದ್ಲಲ್ಲ.